ಶುರು ಮಾಡ್ಬೋದು ಪುರೋಹಿತ್ರೆ. ಹಾಗಾದ್ರೆ ತಕ್ಷಣ ಕಲ್ಯಾಣ ಶುರು ಮಾಡೋಣ. ನಿಮ್ಮಲ್ಲಿ ದಂಪತಿಗಳು ಯಾರಾದ್ರೂ ಹೋಗಿ ಗುಡಿನಲ್ಲಿರೋ ಆ ಕಲ್ಯಾಣ ಮೂರ್ತಿಗಳನ್ನ ತಗೊಂಡ್ ಬರ್ಬೇಕು. ನಾನು ನನ್ ಗಂಡ ಹೋಗಿ ತಗೊಂಡ್ ಬರ್ತೀವಿ. ಸುಮ್ನಿರೆ. ಅದು ಗಂಡಿನ ಕಡೆಯವ್ರು ಮಾಡ್ತಿರೋ ಕಲ್ಯಾಣ, ನಮ್ಗ್ಯಾಕೆ? ಅಭಿ, ನೀವು ವಸುಂಧರಾ ಹೋಗಿ ಕಲ್ಯಾಣ ಮೂರ್ತಿಗಳನ್ನ ತಗೊಂಡ್ ಬನ್ನಿ. ಅವ್ರ್ಯಾಕ್ ಅಂಕಲ್, ಇದು ನಾವ್ ಮಾಡಿಸ್ತಿರೋ ಕಲ್ಯಾಣ ಅಲ್ವಾ? ದೇವ್ರ ಕಲ್ಯಾಣ ಮಾಡಿಸ್ತಿರೋದ್ ನಾವೇ ಆದ್ರೂ ಈ ಮದ್ವೆ ನಡೆಯೋದಕ್ ಕಾರಣ ಇವ್ರೇ ಸ್ವಾತಿ. ದೇವ್ರ ಕಲ್ಯಾಣನೂ ಇವ್ರ ಕೈಯಾರೆ ನಡೆಸಿದ್ರೆ ಚೆನ್ನಾಗಿರುತ್ತೆ. ಇಲ್ಲಮ್ಮ, ನೀವು ಸಾರ್ ಹೋಗಿ ತಗೊಂಡ್ ಬನ್ನಿ. ನಿಮ್ಮಿಬ್ರು ಮನ್ಸು ತುಂಬಾ ಒಳ್ಳೇದು ಅಭಿ. ನಿಮ್ ಕೈಯಾರೆ ನಡೆದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವೇ ತಗೊಂಬನ್ನಿ. ಹೋಗಭಿ. ಹೋಗು ವಸು. ಹೋಗಿ ವಸು. ಹೋಗು ಅಭಿ. ಬನ್ನಿ ಹೊಸವ್ರೆ. ಡ್ಯಾಡಿ, ನಾನು ಬರ್ತೀನಿ. ಸರಿ ಬಾ. ದಿಸ್ ಇಸ್ ಟೂ ಮಚ್ ಗ್ರಾನಿ. ನಾವ್ ನಡೆಸ್ತಿರೋ ಕಲ್ಯಾಣ ನಮ್ ಕೈಯಾರೆ ನಡಿಬೇಕಲ್ವಾ? ಹೌದೇ, ಆದ್ರೆ ನಿನ್ ಗಂಡ ಆಫೀಸ್ ಕೆಲ್ಸ ಇದೆ ಅಂತ ಕಲ್ಯಾಣಕ್ ಬರ್ಲಿಲ್ವಲ್ಲ. ಬಂದಿದ್ರೆ ನಿಮ್ಮಿಬ್ರು ಕೈಯಾರನೆ ಕಲ್ಯಾಣ ನಡೆಸಬಹುದಿತ್ತು. ಇವಳು ಥೇಟ್ ನಿಂತರನೇ ಇದ್ದಾಳೆ. ನಿನ್ನ ಗುಣನ ಜೆರಾಕ್ಸ್ ತೆಗ್ದಿರೋ ಹಾಗಿದೆ. ಹೌದೌದು, ಅವಳ ಪಕ್ಕದಲ್ಲಿರೋ ಅಜ್ಜಿ ನಿನ್ ಜೆರಾಕ್ಸ್ ತರಾನೇ ಇದ್ದಾಳೆ. ಅವಳ ಜೊತೆ ಯಾಕೆ ಹೋಲಿಸ್ತೀಯಾ? ಅವಳು ಓಲ್ಡ್ ಲೇಡಿ. ನಾನು ಮದ್ವೆ ಆಗ್ಬೇಕಾಗಿರೋಳು. ಮಮ್ಮಿ ನಿಂತ್ಕೋ. ಯಾಕ್ ರಾಕಿ? ನಿನಗ್ ನೀನೇ ಬೊಟ್ಟಿಟ್ಕೊಂತಿದ್ಯಲ್ಲ. ಮತ್ತೆ ನಿನ್ ಬೊಟ್ಟಿಡ್ಬೇಕಾಗಿರೋದು ಡ್ಯಾಡಿ. ಮಮ್ಮಿಗ್ ಬೊಟ್ಟಿಡಿ ಡ್ಯಾಡಿ. ಪರವಾಗಿಲ್ಲ ರಾಕಿ, ನಮ್ಗೆ ನಾವೇ ಬೊಟ್ಟಿಟ್ಕೋಬಹುದು. ನೀನ್ ತಡ್ಕೋ ಮಮ್ಮಿ. ಇಡು ಡ್ಯಾಡಿ. ಇವಾಗ ನೀನ್ ಡ್ಯಾಡಿಗ್ ಬೊಟ್ಟಿಡು ಮಮ್ಮಿ. ಜೈ ಶ್ರೀರಾಮ್. ಹಿಂದೂ ಧರ್ಮದಲ್ಲಿ ದಂಪತಿಗಳಾಗೋರಿಗೆ ಆದರ್ಶ ದಂಪತಿಗಳು ಅಂದ್ರೆ ಆ ಪಾರ್ವತಿ ಪರಮೇಶ್ವರರು. ಅವರಿಗೂ ಆದರ್ಶ ಅಂದ್ರೆ ಸೀತಾರಾಮರು. ಅವರ ಕಲ್ಯಾಣ ನಡೆಸಿದ್ರೆ ನಮ್ಮ ಸಂಸಾರ ಚೆನ್ನಾಗಿರುತ್ತೆ ಅನ್ನೋದು ಒಂದು ನಂಬಿಕೆ. ಅದಕ್ಕೆ ಸೀತಾರಾಮ ಕಲ್ಯಾಣ ಮಾಡ್ತಿದೀವಿ. ಪುರೋಹಿತ್ರೆ, ಹಾ, ಕಲ್ಯಾಣ ಶುರು ಮಾಡೋಕ್ ಮುಂಚೆ ಒಂದ್ ಸಣ್ಣ ವಿಷಯ ಹೇಳಿ ಅಮ್ಮ. ಈ 2 ಮಾಂಗಲ್ಯ ಸರಗಳನ್ನು ಪೂಜಾ ಸ್ಥಳದಲ್ಲಿಡಿ. ಒಂದು ಸೀತಾರಾಮನಿಗೆ, ಇನ್ನೊಂದು ನನ್ ಮೊಮ್ಮಗ ಆ ಹುಡುಗಿ ಕೊಳೆ ಕಟ್ಟೋದಿಕ್ಕೆ. ನಾಳೆ ಮದ್ವೆನಲ್ಲಿ ಇದೇ ಮಾಂಗಲ್ಯನ್ ಕಟ್ಟಬೇಕು. ಖಂಡಿತ ಅಮ್ಮ, ಇಲ್ಲಿ ಕೊಡಿ. ಅಮ್ಮ, ಸೀತಾರಾಮ ಇಬ್ರಿಗೂ
ಜೀರಿಗೆ ಬೆಲ್ಲದ ಶಾಸ್ತ್ರ ಮುಗೀತು. ಈಗ ಮಾಂಗಲ್ಯ ಧಾರಣೆ. ಅಮ್ಮ, ಇಲ್ಲಿ ಮಾಂಗಲ್ಯ ಸರನೇ ಇಲ್ವಲ್ಲ? ಅಂದ್ರೆ ಏನ್ ನಿಮ್ ಮಾತಿನ ಅರ್ಥ? ಆ ಸರಗಳನ್ನ ನಾವು ಕದ್ದಿದೀವಿ ಅಂತನಾ? ಕುಂಬಳಕಾಯಿ ಕಳ್ಳ ಅಂದ್ರೆ ನೀವ್ ಹೆಗಲ್ ಮುಟ್ ನೋಡ್ಕೋತಿದ್ದೀರಲ್ಲ. ನೀವು ನಮ್ಮೇಲೆ ಆರೋಪ ಹೊರಿಸ್ತಿದ್ದೀರಾ? ಕಳ್ತನ ಮಾಡೋ ಕರ್ಮ ನಮ್ಗೇನು ಬಂದಿಲ್ಲ. ಅವರು ಆಗ ಹೇಳಿಲ್ವಲ್ಲ ಹಾರಿಕಾ, ಯಾಕೆ ಮಾತು ಬೆಳೆಸ್ತಾ ಇದೆಯಾ? ಅವರು ನಮ್ಮನ್ನೇ ಟಾರ್ಗೆಟ್ ಮಾಡ್ತಿದಾರಮ್ಮ, ಅದು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಇಲ್ಲಿವರೆಗೂ ಡೌಟ್ ಇರ್ಲಿಲ್ಲ, ಈಗ ನಿಮ್ಮೇಲೆ ಡೌಟ್ ಬರ್ತಿದೆ. ಆ ಸರಗಳನ್ನ ನೀವೇ ಕದ್ದಿರ್ಬೋದೇನೋ. ಏನ್ ಮಾತಾಡ್ತಿದ್ಯಾ ಸ್ವಾತಿ? ಅವ್ರು ಯಾಕೆ ತಗೋತಾರೆ? ಯಾರೇ ಆದ್ರೂ ಯಾಕೆ ಕಳ್ತನ ಮಾಡ್ತಾರೆ ಹೇಳಿ ಅತ್ತೆ? ಮಾತು ಜೋಪಾನವಾಗಿ ಬರ್ಲಿ ಹುಡುಗಿ, ಕಳ್ಳ ಬುದ್ಧಿ ನಮ್ ವಂಶದಲ್ಲೇ ಇಲ್ಲ. ನೀನ್ ಸುಮ್ನಿರು ಸುಮಂಗ್ಲಿ, ಕಳ್ತನ ಮಾಡೋ ಅಗತ್ಯ ನಮ್ಗೇನಮ್ಮ? ನಿಮ್ಗ್ ದುಡ್ಡು ಬೇಕಿದೆ ಅಲ್ವಾ? ಆವಾಗ್ಲೇ ಮದ್ವೆ ಗ್ರ್ಯಾಂಡ್ ಆಗಿ ಮಾಡ್ತೀನಂದ್ರಿ, ದುಡ್ಡಿಲ್ದೇನೆ ಹೇಗ್ ಮಾಡ್ತೀರಾ? ಅಂದ್ರೆ ನಿಮ್ ಪ್ರಕಾರ ನಾವು ಕಳ್ತನ ಮಾಡಿದೀವಿ ಅಂತಿದ್ದೀರಾ? ಏನು ಮಾಡ್ದೇನೆ ದುಡ್ಡೆಲ್ಲಿಂದ ಬರುತ್ತೆ? ನಿಲ್ಸಮ್ಮ, ಇವ್ರನ್ನ ಹಾಗೆ ಅವಮಾನ ಮಾಡ್ಬೇಡ. ಇವರು ತುಂಬಾ ಒಳ್ಳೆಯವರು. ಕರೆದು ಅವಮಾನ ಮಾಡ್ತಿದ್ದೀರಾ? ಕಲ್ಯಾಣ ಮಾಡಿ ಅಂತ ನಾವು ಕೇಳಿದ್ವಾ? ನಮ್ಗೆ ಬೇಕಿತ್ತಿದ್ದು? ಹಾಗೆ ನೋಡಕ್ ಹೋದ್ರೆ ಈ ಮದ್ವೆನೇ ನಮಗ್ ಬೇಕಾಗಿಲ್ಲ. ಏನೋ ನಮ್ ಶ್ರಾವ್ಯ ನಿಮ್ ಹುಡುಗನ್ ಲವ್ ಮಾಡಿರೋದ್ರಿಂದ ಈ ಮದ್ವೆಗೆ ಒಪ್ಕೊಂಡ್ವಿ. ಮದ್ವೆಗ್ ನೀವ್ ಒಪ್ಕೊಂಡ್ರಾ? ನಿಮ್ಮಂತ ಇಡ್ಲಿ ಗಾಡಿಯವ್ರಿಗೆ ನಮ್ಮಂತ ಕೋಟ್ಯಾಧಿಪತಿಗಳ ಸಂಬಂಧ ಕನ್ಸಲ್ಲೂ ಸಿಗೋದಿಲ್ಲ. ಈಗ ನೀವು ಕೋಟ್ಯಾಧಿಪತಿಗಳಾದ್ರೆ ಒಂದ್ ಕಾಲದಲ್ಲಿ ನಾವು ಕೋಟ್ಯಾಧಿಪತಿಗಳೇ. ನಮ್ಮ ಹತ್ರನೂ ಬಂಗ್ಲೆ, ಕಾರು, ಫ್ಯಾಕ್ಟ್ರಿ ಎಲ್ಲ ಇತ್ತು. ನಿಮಗ್ ಒಂದ್ ಕಾಲದಲ್ಲಿತ್ತು, ನಮಗ್ ಇವಾಗಿದೆ. ನಾವು ದಯೆ ತೋರಿಸಿ ನಿಮ್ ಸಂಬಂಧಕ್ಕೆ ಒಪ್ಪಿಗೆ ಕೊಟ್ವಿ, ಅದನ್ ಮರ್ತು ಮಾತಾಡ್ಬೇಡಿ. ಸ್ವಾತಿ ನಿಲ್ಸು. ಈ ಮದ್ವೆ ಯಾರ್ ಕರುಣೆಯಿಂದಾನೂ ನಡೀತಾ ಇಲ್ಲ, ಅಭಿ ಒಳ್ಳೆತನದಿಂದ ನಡೀತಿದೆ. ಅವ್ರೊಬ್ರು ಮಾತ್ರ ಒಳ್ಳೆಯವರಾಗಿದ್ರೆ ಸಾಕಾಗಲ್ಲ ಅತ್ತೆ, ಸುತ್ತಲೂ ಕಳ್ರೇ ಇದ್ದಾರೆ. ಮಾತಿಗೂ ನೀವ್ ನಮ್ಮನ್ನ ಕಳ್ರು ಅಂತಿರೋದು ಯಾಕೋ ಸರಿ ಇಲ್ಲ. ಇವ್ರ ಹತ್ರ ಏನ್ ಮಾತಾಡ್ತೀರಾ? ಅದಕ್ಕೆ ಇಷ್ಟ ಅವಮಾನ ಆದ್ಮೇಲೂ ಈ ಮದ್ವೆ ನಡಿಬೇಕಾ? ಶ್ರಾವ್ಯಗೆ ಇನ್ನೊಂದು ಒಳ್ಳೆ ಸಂಬಂಧ ನೋಡೋಣ. ಎದ್ದೇಳೋಣ, ನಡಿ ಹೋಗೋಣ. ಏನಭಿ ಇದು? ನಮ್ಗೇನ್ ಮರ್ಯಾದೆ ಇಲ್ವಾ? ಪೌರುಷ ಇಲ್ವಾ? ನಮಗ್ ಇವ್ರ ಹತ್ರ ಮಾತ್ ಕೇಳೋ ಕರ್ಮ ಏನ್ ಬಂದಿಲ್ಲ. ನೀನ್ ಎದ್ದೇಳು, ಹೋಗೋಣ. ಪ್ರಪಂಚದಲ್ಲಿ ಇವ್ರೊಬ್ರ ಹತ್ರನೇ ಕೋಟಿ ಇರೋದು ಅನ್ನೋ ತರ ಕೊಬ್ಬು ತೋರಿಸ್ತಿದ್ದಾರೆ. ನಮ್ ಮಾಮ್ ಡ್ಯಾಡ್ ಇಲ್ಲಿದ್ದಿದ್ರೆ ಇವ್ರಿಗೊಂದು ಗತಿ ಕಾಣಿಸ್ತಾ ಇದ್ರು. ಇದರ ಜೊತೆ ಸೀತಾರಾಮ ಕಲ್ಯಾಣ ಸಂಪೂರ್ಣ ಆಗಿದೆ. ಪೂಜೆಗೆ ಕೂತಿರೋ ಜೋಡಿಗಳು ಕಂಕಣ ಕಟ್ಕೊಂಡು ಮೇಲೆದ್ದೇಳ್ಬೋದು. ಅಮ್ಮ, ಕಂಕಣ ಕಾಣ್ತಿಲ್ವಲ್ಲ? ಅಲ್ಲೇ ಇರುತ್ತೆ ನೋಡಿ ಪುರೋಹಿತ್ರೆ. ಇಲ್ಲಮ್ಮ. ಸರಿ ಹೋಯ್ತು. ಆಗ್ಲೇ ಮಾಂಗಲ್ಯ ಸರ ಕಾಣಿಸ್ತಿರ್ಲಿಲ್ಲ, ಇವಾಗ ಕಂಕಣ ಕಾಣಿಸ್ತಾ ಇಲ್ಲ. ಇದನ್ ಯಾರು ತಗೊಂಡ್ ಹೋದ್ರೋ?
ನಾನು. ಆ ಕಂಕಣನ ನೀನ್ ತಗೊಂಡ್ ಬಂದ್ಯಾ? ಹೌದು, ನಾನೇ ಅದನ್ನು ಮುಚ್ಚಿಟ್ಟಿದ್ದು. ಅದನ್ನ ಯಾಕೆ ಮುಚ್ಚಿಟ್ಟೆ ಅಖಿಲ್? ಮಾಂಗಲ್ಯ ಸರ ಪ್ಲಾನೇ ವರ್ಕೌಟ್ ಆಗ್ತಿಲ್ಲ, ಮತ್ತೆ ಕಂಕಣ ಯಾಕೆ ಮುಚ್ಚಿಟ್ಟೆ? ಇದರಿಂದನಾದ್ರೂ ಒಂದು ದೊಡ್ಡ ಜಗಳ ಆಗಿ ಮದ್ವೆ ನಿಲ್ಲಿಸ್ತಾರೇನೋ ಅಂತ. ಅಲ್ಲಿ ನೋಡು ಅಖಿಲ್, ಅಲ್ಲಿ ಆಂಟಿ ಹಟ್ ನಿಂತು ಹೋಗೋ ಹಾಗಿದೆ. ದೇವ್ರ ಹತ್ರ ತಮಾಷೆ ಮಾಡ್ಬೇಡ. ಮದ್ವೆ ನಿಲ್ಸೋದಕ್ಕೆ ಬೇರೆ ಪ್ಲಾನ್ ಹುಡ್ಕೋಣ. ಹೋಗಿ ಆ ಕಂಕಣ ಕೊಟ್ಟು ಬಾ. ಕಂಕಣ ವಾಪಸ್ ಕೊಡ್ಲಿಲ್ಲ ಅಂದ್ರೆ ಅತ್ತೆ ನಿಜವಾಗ್ಲೂ ಕೊಟ್ಟಕಂತಾರಂತೀಯ? ಸಾಯೋ ತರ ಇದಾರೆ ಅಖಿಲ್. ನಮಗ್ ಯಾಕಂತ ಪಾಪ. ಬಾ ಕೊಟ್ ಬರೋಣ. ನಡಿ 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 ನಡಿ. ಜಯಂತಿ, ಹೆಜ್ಜೆ ಹೆಜ್ಜೆಗೂ ಅಡಚಣೆಗಳೇನು? ಅದೇ ನಡೀತಿದ್ಯಾ ಅಥವಾ ಯಾರಾದ್ರೂ ಬೇಕು ಅಂತ ಮಾಡ್ತಿದಾರಾ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ರೀ. ಇವಾಗ ಆ ಕಂಕಣ ಕಾಣದೆ ಹೋದ್ರೆ ಏನ್ ಮಾಡೋದು? ಪುರೋಹಿತ್ರೆ, ಇದನ್ನೇನಾ ನೀವು ಹುಡುಕ್ತಾ ಇದ್ದಿದ್ದು? ಹೌದಪ್ಪ, ಅದೇ ಎಲ್ಲಿ ಸಿಕ್ತು ನಿಮ್ಗೆ? ಆಗ್ಲೇ ಆ ಮಾಂಗಲ್ಯ ಸರ ಹುಡುಕ್ತಿರುವಾಗ ಸಿಕ್ತು. ಮತ್ತೆ ನಾವೇ ಅದನ್ನ ತಗೊಂಡಿರೋದು ಅಂತ ಹೇಳ್ಬಿಡಿ. ಮೊದ್ಲೇ ಇಲ್ಲಿ ಕೆಲವ್ರಿಗೆ ಬಾಯಿ ಜಾಸ್ತಿ. ಹೆಚ್ಚು ಸಮಯ ಇಲ್ಲದೆ ಇರೋದ್ರಿಂದ ಎರಡೂ ಕುಟುಂಬಗಳು ಇವತ್ತಿಂದಾನೇ ಮದುವೆ ಕಾರ್ಯ ಶುರು ಮಾಡ್ಕೋಬೋದಲ್ಲ? ಹೌದು ಪುರೋಹಿತ್ರೆ, ಇನ್ನು ತುಂಬಾ ಕೆಲಸ ಇದೆ. ನಮ್ ಕಡೆ ಏನೋ ತುಂಬಾ ಕೆಲ್ಸ ಇದೆ ಮಾವ. ಪಾಪ ಅವ್ರ ಕಡೆ ಏನ್ ಕೆಲ್ಸ ಇರುತ್ತೆ? ಅವ್ರ ಮಗಳನ್ನ ಫ್ರೀಯಾಗಿ ಕಳಿಸ್ಕೊಡ್ತಿದಾರಲ್ಲ. ಹಾಗೆಲ್ಲ ಮಾತಾಡ್ಬಾರ್ದು ಸ್ವಾತಿ. ಇದು ಅವ್ರ ಮನೇಲಿ ನಡೀತಿರೋ ಮೊದಲನೇ ಮದ್ವೆ. ಮೊದಲನೇ ಮದ್ವೆನೇ ಇಷ್ಟು ಚೀಪಾಗಿ ಮಾಡಿದ್ರೆ ಮತ್ತೆ ಮೆಕ್ಕಿರೋ ಮದ್ವೆನ ರಿಜಿಸ್ಟರ್ ಆಫೀಸ್ ನಲ್ಲಿ ಖರ್ಚೆ ಇಲ್ದಂಗ್ ಮಾಡ್ತಾರೋ ಏನೋ. ನಾವು ನೀವನ್ಕೊಂಡಿರೋಷ್ಟು ಗತಿಗೆಟ್ಟೋರಲ್ಲ ರೀ. ನಮ್ಮ ಹತ್ರ ಇರೋದ್ರಲ್ಲೇ ನಮ್ ಮಗಳನ್ನ ಗೌರವದಿಂದ ಕಳಿಸ್ಕೊಡ್ತೀವಿ. ಗೌರವದಿಂದ ಅಂದ್ರೆ ಹೇಗೆ? ಅಬ್ಬಬ್ಬ ಅಂದ್ರೆ ಮನೆ ಮುಂದೆನೆ ಚಪ್ರ ಹಾಕಿಸ್ತೀರಾ, ಮನೆ ಮುಂದೆ ಬಣ್ಣದ ರಂಗೋಲಿ ಹಾಕ್ತೀರಾ, ಯಾವ್ದೋ ಮಾರ್ಕೆಟ್ ಅಲ್ಲಿ ಚೀಪಾಗಿ ಕೊಂಡ್ಕೊಂಡಿರೋ ಹೊಸ ಬಟ್ಟೆ ಹಾಕೋತೀರಾ. ಆವತ್ತಿನ ದಿನ ನಿಮ್ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ನಿಮ್ ದೊಡ್ಡ ಸೊಸೆಗ್ ಬೇಕಾದಷ್ಟು ವರದಕ್ಷಿಣೆ ಕೊಟ್ಟಿದ್ದಾರೆ, ಮತ್ತೆ ಚಿಕ್ಕ ಸೊಸೆ ಮನೆಯಲ್ಲಿ ಏನೇನ್ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಹೇಗ್ ಮುಖ ತೋರಿಸ್ತೀರಾ? ತಲೆ ತಗ್ಸೋದ್ ಬಿಟ್ಟು ಇನ್ನೇನು ಮಾಡಕ್ಕಾಗಲ್ಲ. ಹಾಗ ಯಾರು ಕೇಳ್ತಾರೆ ಅದಕ್ಕೆ? ಕೇಳ್ತಾರೆ ರಾಜೇಶ್. ಯಾರೋ ಯಾಕೆ, ನಾನೇ ಕೇಳ್ತಿದ್ದೀನಿ. ನಿನ್ ಮದ್ವೆ ಆಗೋ ಹುಡ್ಗಿ ನಿನಗ್ ಎಷ್ಟು ವರದಕ್ಷಿಣೆ ಕೊಡ್ತಿದ್ದಾಳೆ, ಏನೆಲ್ಲ ತಗೊಂಡ್ ಬರ್ತಿದ್ದಾಳೆ? ಅಭಿರಾಮ್ ಅವರು ಅಪ್ಪನ್ ಪ್ರಾಣ ಕಾಪಾಡಿದ್ದಾರೆ, ನನ್ಗದೇ ಆಸ್ತಿ. ವರದಕ್ಷಿಣೆ ಬೇಡ, ಒಡವೆನಾದ್ರೂ ಕೊಡ್ಬೋದಲ್ವಾ? ಎಲ್ಲ ರೋಲ್ಡ್ ಗೋಲ್ಡ್ ಹಾಕೊಂಡಿದ್ದಾಳ ಅನ್ಸುತ್ತೆ. ಮದ್ವೆಗೂ ಇಂಥದ್ದನ್ನೇ ಹಾಕೊಂಡು ನಮ್ ಮರ್ಯಾದೆ ತೆಗಿತಾರೋ ಏನೋ. ಸ್ವಲ್ಪ ಯೋಚನೆ ಮಾಡು ರಾಜೇಶ್. ನನ್ ಊರ್ಗಿತ್ತಿ ಹೀಗ್ ಬಂದ್ರೆ ನನ್ ಮರ್ಯಾದೆನೆ. ಕೂತ್ಕೊಳ್ಳಿ ಅಖಿಲ್. ನನ್ ಯಾಕೆ ಬರೋದಕ್ಕೆ ಹೇಳಿದ್ರಿ? ನೀವು ಯುಎಸ್ಗೆ ಯಾವಾಗ ಹೋಗ್ತಿದ್ದೀರಾ? ಅದೊಂದೇ ಕಮ್ಮಿಯಾಗಿರೋದು. ಏನಾಯ್ತು? ನಿಮ್ಮ ಅಭಿಯಣ್ಣ ವಸು
ನಿಮ್ಮನ್ನ ಅಮೆರಿಕ ಕಳಿಸ್ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರಲ್ಲ. ಫಸ್ಟ್ ನಮ್ ಶ್ರಾವ್ಯ ಮದುವೆ ಮಾಡ್ತಾರಂತೆ, ಆಮೇಲೆ ನಮ್ಮನ್ನ ಅಮೆರಿಕ ಕಳಿಸ್ತಾರಂತೆ. ಇರೋ ದುಡ್ಡೆಲ್ಲ ಮದ್ವೆ ಖರ್ಚು ಮಾಡಿದ್ರೆ ಮತ್ತೆ ನಿಮ್ಮನ್ನ ಅಮೆರಿಕಕ್ಕೆ ಹೇಗೆ ಕಳಿಸ್ತಾರೆ? ಅದೇ ತಾನೇ ನಮ್ ಪ್ರಾಬ್ಲಮ್. ಏನ್ ಮಾಡ್ಬೇಕು ಅರ್ಥನೇ ಆಗ್ತಿಲ್ಲ. ಹೋಗ್ಲಿ, ನಿಮ್ಮನ್ನ ನಾನ್ ಅಮೆರಿಕ ಕಳಿಸ್ಕೊಡ್ಲಾ? ನಿಜವಾಗ್ಲೂ ಹೇಳ್ತಿದ್ದೀರಾ? ನಾನು ನಿಮ್ ಮನೆಯವ್ರ ತರ ಅಲ್ಲ, ಕೊಟ್ಟು ಮಾತನ್ನ ಉಳಿಸ್ಕೋತೀನಿ. ತುಂಬಾ ಥ್ಯಾಂಕ್ಸ್. ನಿಮ್ ಬ್ರದರ್ ಕೂಡ ನಮ್ಮನ್ನ ಅಮೆರಿಕ ಕಳಿಸ್ತೀನಿ ಅಂತ ಹೇಳಿದ್ರು. ಅಷ್ಟರಲ್ಲಿ ತುಂಬಾ ವಿಷಯ ನಡೆದೋಯ್ತು. ಡೋಂಟ್ ವರಿ, ನಾನ್ ಕಳಿಸ್ಕೊಡ್ತೀನಿ. ಅಂದ್ರೆ ದುಡ್ಡು ಕೊಡ್ತೀರಾ? ದುಡ್ಡು ನಿಮ್ಮನೇಲೇ ಇದೆ, 20 lakhs. ಅದನ್ನೇ ಕದ್ಬಿಡಿ. ಕಷ್ಟ. ನೆನ್ನೆನೆ ಆ ಕೆಲಸ ಮಾಡಿ ಆಲ್ಮೋಸ್ಟ್ ಸಿಕ್ಕಾಕೊಂಡ್ವಿ. ಓಹೋ, ಅಂದ್ರೆ ನೆನ್ನೆ ಆ ಮನೆಗ್ ನುಗ್ಗಿದ್ ಕಳ್ರು ನೀವಾ? ಈ ಸಲ ಹಾಗಾಗಲ್ಲ. ಓಕೆ ಮೇಡಮ್. ನಿಮ್ ಮನೇಲಿರೋ ದುಡ್ಡು ತಗೊಂಡು ಅದ್ರ ಜಾಗದಲ್ಲಿ ಈ ಬಂಡಲ್ಸ್ ಇಡು. ಆ ದುಡ್ಡನ್ನೆಲ್ಲ ನೀವೇ ತಗೊಳ್ಳಿ. ಕೆಲ್ಸ ಆದ್ಮೇಲೆ ನಾನು ಹೊಸ ನೋಟ್ ಕೊಡ್ತೀನಿ. ರುಪೀಸ್ಗಳಲ್ಲ, ಡಾಲರ್ಸ್ನಲ್ಲಿ. ಹಾಯಾಗಿ ಅಮೆರಿಕ ಫ್ಲೈಟ್ ಹತ್ತಿ. ಏನ್ ಯೋಚನೆ ಮಾಡ್ತಿದ್ಯಾ? ನೀವ್ ಹೇಳ್ತಿರೋದು ಚೆನ್ನಾಗೇ ಇದೆ, ಆದ್ರೆ ಇವತ್ತು ನಾನು ಸಿಕ್ಕಾಕೊಂಡ್ರೆ? ನೆನ್ನೆ ಸಿಕ್ಕಾಕೊಂಡಿಲ್ವಲ್ಲ, ಹಾಗೆ ಮ್ಯಾನೇಜ್ ಮಾಡು. ಓಹೋ, ಮಾಡ್ಬೋದು. ಆದ್ರೆ ನೋಡು ಅಖಿಲ್, ಡ್ರೀಮ್ಸ್ ಇದ್ರೆ ಸಾಕಾಗಲ್ಲ, ಡೇರ್ ಕೂಡ ಇರ್ಬೇಕು. ನೀನು ಅಮೆರಿಕಾಗ್ ಹೋಗ್ಬೇಕಂದ್ರೆ ಈ ರಿಸ್ಕ್ ನೀನ್ ತಗೊಳ್ಳೇಬೇಕು. ಇದ್ರಲ್ಲಿ ನೀನೇನಾದ್ರೂ ಸಕ್ಸಸ್ ಆದ್ರೆ ನಿನ್ನ ಅಮೆರಿಕ ಕನ್ಸು ನೆರವೇರ್ತು ಅಂದ್ಕೋ. ಓಕೆ. ಏನು ಅಂದ್ರೆ ಯಾಕಿಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಹೊಸೋರೆ. ನನ್ನ ಹತ್ರ ಹೇಳಲ್ವಾ? ಅಂಥದ್ದೇನಿಲ್ಲ ಹೊಸೋರೆ. ಮನೆ ಒಳಗೆ ಹೊರಗೆ ನಡೀತಾರೋ ವಿಷಯದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ನಿನ್ನೆ ರಾತ್ರಿ ಕಳ್ಳರು ಮನೆಗೆ ನುಗ್ಗಿದ್ರು. ಇವತ್ತು ಗುಡಿಲಿ ಮಾಂಗಲ್ಯ ಸರಣ ಮುಚ್ಚಿಟ್ಟಿದ್ರು. ಕಂಕಣ ಕೂಡ ಮಿಸ್ ಆಗಿತ್ತು. ಇದೆಲ್ಲ ಮಿಸ್ ಆಗಿ ಆಗ್ತಾ ಇದೆಯಾ, ಇಲ್ಲ ಯಾರಾದ್ರೂ ಬೇಕು ಅಂತ ಮಾಡ್ತಾ ಇದ್ದಾರಾ? ಯಾರೇನೇ ಮಾಡಿದ್ರು ಕೊನೆಗೆ ಒಳ್ಳೇದೇ ಆಯ್ತಲ್ವೇನ್ರಿ? ಮನೆಗೆ ಕಳ್ಳರು ಬಂದ್ರು, ಹಣ ಕಳುವಾಗ್ಲಿಲ್ಲ. ಮಾಂಗಲ್ಯ ಸರನ ಮುಚ್ಚಿಟ್ಟಿದ್ರು, ಮತ್ತೆ ಸಿಕ್ತು. ಕಂಕಣ ಮಿಸ್ ಆಗಿದ್ರು, ಅದೂ ಸಿಕ್ತು. ಎಲ್ಲೂ ಏನೂ ತೊಂದರೆ ಆಗ್ಲಿಲ್ವಲ್ಲ? ಎಲ್ಲೂ ಏನು ತೊಂದರೆ ಆಗದಿರೋದಕ್ಕೆ ಸರಿ ಹೋಯ್ತು. ಕಳ್ಳರೇನಾದ್ರೂ ದುಡ್ಡನ್ನ ಕದ್ಬಿಟ್ಟಿದ್ರೆ ನಾವು ಈ ಮದುವೆನ ಹೇಗೆ ಮಾಡ್ತಾ ಇದ್ವಿ? ಅಖಿಲ್, ಬಾಯಿ ನೋಡು. ಮಾಂಗಲ್ಯ ಸರ ಸಿಗದೆ ಹೋಗಿದ್ರೆ ಈ ಮದುವೆನ ನಡೆಯಲ್ಲ ಅಂತ ಅಜ್ಜಿ ಹೇಳ್ಬಿಟ್ರು. ಮೈ ಗಾಡ್, ನಿಜವಾಗ್ಲೂ ಏನಾದ್ರೂ ಹಾಗಾಗಿದ್ರೆ ಶ್ರಾವ್ಯ ಪರಿಸ್ಥಿತಿ ಏನಾಗ್ತಾ ಇತ್ತು? ನಿಮ್ ಒಳ್ಳೆ ಮನ್ಸಿಂದಾನೆ ಶ್ರಾವ್ಯನ್ಗೆ ಈ ಸಂಬಂಧ ಸಿಕ್ತು. ಖಂಡಿತ ಮದ್ವೆ ನಡ್ದೇ ನಡೆಯುತ್ತೀರಿ, ಯಾವತ್ತೂ ನಿಲ್ಲಲ್ಲ. ಶ್ರಾವ್ಯಗೆ 7 ತೊಲ ಬಂಗಾರ ಮಾಡಿಸ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ. ಇದೇ ಟೈಮಲ್ಲಿ ಅಖಿಲ್ ಹಾರಿಕಾ ಅಮೆರಿಕಾಗೆ ಹೋಗ್ಬೇಕು ಅಂತ ಹಠ ಮಾಡ್ಕೊಂಡು ಕೂತಿದ್ದಾರೆ. ಅವ್ರಿಗೂ ಮಾತು ಕೊಟ್ಟಿದ್ದೀನಿ. ನನಗೇನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಹೊಸವ್ರೆ. ಮುಂದೆ ನಿಂತು ನಡೆಸ್ಕೊಂಡು ಹೋಗ್ಬೇಕಾಗಿರೋ ನೀವೇ ಹೀಗ್ ಭಯ ಪಡ್ಕೊಂಡ್ರೆ ಉಳ್ದಿರೋರ್ ಗತಿ ಏನಾಗತ್ತೀರಿ? ನನಗೆ ಭಯ ಆಗ್ತಾ ಇಲ್ಲ ಹೊಸವ್ರೆ. ಆ ಕಡೆ ಶ್ರಾವ್ಯಗೂ ಕಷ್ಟ ಕೊಡೋಕ್ಕಾಗಲ್ಲ, ಈ ಕಡೆ ಅಖಿಲ್ ಹಾರಿಕಾಗೂ ಕಷ್ಟ ಕೊಡೋಕ್ಕಾಗಲ್ಲ. ಯಾರನ್ನ ಸಮಾಧಾನ ಪಡಿಸ್ಬೇಕೋ ಗೊತ್ತಾಗ್ತಾ ಇಲ್ಲ. ಅಭಿ, ಏನಣ್ಣ, ನೀವಿನ್ನೂ ನಿದ್ದೆ ಮಾಡಿಲ್ವಾ? ಲೇಟ್ ಆಗ್ತಾ ಇದೆ ಅಣ್ಣ. ನಿನಗೆ ನಿದ್ದೆ ಬರ್ದೇ ಇರುವಾಗ ನಮ್ಗೆ ಹೇಗ್ ಬರುತ್ತೆ ಅಭಿ? ನಮ್ಗೆ ನಿದ್ದೆ ಬಂದಿಲ್ಲ ಅಂತಲ್ಲ ಅಕ್ಕ, ಏನು ಹಾಗೆ ಸುಮ್ಮನೆ ಮಾತಾಡ್ತಾ ಇದ್ವಿ.
ನೀವೇನ್ ಮಾತಾಡ್ಕೊಂಡ್ರಿ ಅಂತ ನಾವಿಬ್ರು ಕೇಳಿಸ್ಕೊಂಡ್ವಮ್ಮ. ನಾವು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ವಿ. ನಾವಿಬ್ರು ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಡೋರ್ ಓಪನ್ ಆಗಿದೆಯಲ್ಲ. ಏನಿದು? ಅಪ್ಪ ಇಷ್ಟು ಬೆಳಗ್ಗೆನೇ ಎದ್ದು ವಾಕಿಂಗ್ ಮಾಡ್ತಿದ್ದಾರಲ್ಲ. ಇವಾಗ ಏನು ಮಾಡೋದು? ಈ ದುಡ್ಡನ್ನ ಆಚೆ ಹೇಗೆ ತಗೊಂಡೋಗೋದು? ಮಾವ, ಅತ್ತೆ, ನೀವೇನಿನ್ನೂ ರೆಡಿನೇ ಆಗಿಲ್ಲ? ಇವತ್ತು ನಾವು ಶಾಪಿಂಗ್ ಹೋಗ್ಬೇಕು ಅಂತ ಅನ್ಕೊಂಡಿದ್ವಲ್ಲ. ನಾನ್ ರೆಡಿ ಮಮ್ಮಿ. 5 ಮಿನಿಟ್ಸಲ್ಲಿ ನನ್ನ ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ನಾವು ಶಾಪಿಂಗ್ ಬರಲ್ಲಮ್ಮ. ಯಾಕಮ್ಮ? ಶ್ರಾವ್ಯಾಗ್ ಬೇಕಾಗಿರೋದೆಲ್ಲ ಕೊಡ್ಸಬ್ಬಿ. ನಮ್ಗೇನು ಬೇಡ, ಇರೋದೇ ಸಾಕು. ಇದೇನ್ ಮಾವ, ಇದು ನಿಮ್ ಮೊಮ್ಮಗಳ ಮದ್ವೆ. ನೀವು ಹೊಸ ಬಟ್ಟೆ ಹಾಕೊಳ್ಳಲ್ವಾ? ಮದ್ವೆ ನಡೆದ್ರೆ ಸಾಕು ಅನ್ನೋ ಸಂತೋಷದಲ್ಲಿದ್ದೀವಿ ವಸು. ಅದಕ್ಕೂ ಮೀರಿ ಇನ್ನೇನು ಬೇಡ. ಈ ಮದುವೆ ಖಂಡಿತವಾಗ್ಲೂ ನಡೆಯುತ್ತಮ್ಮ. ನೀವೇನು ಚಿಂತೆ ಮಾಡಕ್ ಹೋಗ್ಬೇಡಿ. ನಮ್ಮ ಜೊತೆ ಬಂದು ನಿಮಗೇನು ಬೇಕೋ ಅದನ್ನ ತಗೊಳ್ಳಿ. ನಮ್ಗೇನ್ ಬೇಕು ಅಂತ ನಿನ್ಗೆ ಗೊತ್ತಿದೆಯಲ್ಲ ಅಭಿ, ಅದಕ್ಕೆ ನಾವ್ಯಾಕೆ ಬರ್ಬೇಕು? ನೀವೇ ತಗೊಂಡ್ ಬನ್ನಿ. ಅಕ್ಕ ಶ್ರಾವ್ಯ ಇಲ್ಲಿ? ಅವಳು ರೆಡಿ ಆಗ್ತಾ ಇದ್ದಾಳೆ ವಸು. ಅಣ್ಣ, ನೀವು ಅದಕ್ಕೆ ಶಾಪಿಂಗ್ ರೆಡಿ ಅಲ್ವಾ? ನಾನು ಫಂಕ್ಷನ್ ಹಾಲ್ ಮತ್ತೆ ಪೆಂಡಲ್ ಅವ್ರ ಹತ್ರ ಹೋಗ್ಬೇಕು. ನೀವು ಶಾಪಿಂಗ್ ಹೋಗಿ ಬನ್ನಿ. ನಾನು ಶಾಪಿಂಗ್ ಬರಲ್ಲ, ಮನೇಲೇ ಇದ್ದು ಬೇರೆ ಕೆಲಸ ನೋಡ್ಕೋತೀನಿ. ಇದೇನಿದು? ಇದು ನಿಮ್ ಮಗಳ ಮದ್ವೆ, ನೀವೇ ಬರ್ತಿದ್ರೆ ಹೇಗೆ? ಹೆಸರಿಗೆ ಮಾತ್ರ ಶ್ರಾವ್ಯ ನಮ್ಮ ಮಗಳಮ್ಮ, ಆದ್ರೆ ನಮ್ಗಿಂತ ನೀವೇ ಅವಳನ್ನ ಚೆನ್ನಾಗಿ ನೋಡ್ಕೋತೀರಾ. ಅದೇ ನಮ್ಗೆ ತುಂಬಾ ತೃಪ್ತಿ ಕೊಟ್ಟಿದೆ. ನಾವು ಹೋಗ್ತಿರೋದು ಶಾಪಿಂಗ್ಗೆ, ನಿಂಗ್ ಗಂಡು ನೋಡೋದಕ್ಕಲ್ಲ. ಯಾರಿಗ್ ಗೊತ್ತೋ, ಶಾಪಿಂಗ್ ಮಾಲ್ ನಲ್ಲಿ ಚೆನ್ನಾಗಿರೋ ಹುಡುಗರು ನನ್ ಹಿಂದೆ ಬಿದ್ರೆ, ನನ್ನ ಹುಚ್ಚನ್ ತರ ಇಷ್ಟಪಟ್ರೆ, ನನಗವನು ಪ್ರಪೋಸ್ ಮಾಡ್ಬಿಟ್ರೆ, ಅಲ್ಲೇ ನನಗವನು ವೆಡ್ಡಿಂಗ್ ರಿಂಗ್ ಹಾಕ್ಬಿಟ್ರೆ, ಆ ಶಾಪಿಂಗ್ ಮಾಲೇ ನಮ್ಮ ಕಲ್ಯಾಣ ಮಂಟಪ ಆಗ್ಬಿಟ್ರೆ. ಸದ್ಯ ಅಲ್ಲಿಂದ ಹಾಗೆ ಅತ್ತೆ ಮನೆಗೆ ಹೋಗ್ಬಿಟ್ರೆ ಅಂತ ಹೇಳಿಲ್ವಲ್ಲ. ಏನೋ ಕಾಲ ಕೂಡ್ ಬಂದ್ರೆ ಅತ್ತೆ ಮನೆನೇ ನಡ್ಕೊಂಡ್ ಬರುತ್ತೆ ಕಣೆ. ನಿಂಗ್ ತುಂಬಾ ಕನ್ಸುಗಳಿದೆ ಅತ್ತೆ. ಪಾಪ ವಯಸ್ಸೇ ಇಲ್ಲ. ಯಾಕಿಲ್ಲ? ನನಗೇನ್ ಮಹಾ ವಯಸ್ಸಾಗೋಗಿದೆ ಅಂತ? ಏನೋ ಲೆಕ್ಕ ಹಾಕಿ ನೋಡಿದ್ರೆ ನಾನು ಐಶ್ವರ್ಯ ಒಂದೇ ವಯಸ್ಸಿನವರಪ್ಪ. ಆಮೇಲೆ ರಮ್ಯನ್ಗೂ ನನ್ ವಯಸ್ಸೇ. ಆಂಟಿದು ಅಂತಿಂತ ಕನ್ಸಲ್ಲ ಅಖಿಲ್, ಪ್ಯಾನ್ ಇಂಡಿಯಾ ಕನ್ಸು. ಆಯ್ತತ್ತೆ, ಬೇಗ ರೆಡಿಯಾಗು, ಟೈಮ್ ಆಗ್ತಾ ಇದೆ. ಅಖಿಲ್, ನನ್ಗೊಂದ್ ಡೌಟು. ಶಾಪಿಂಗ್ ಹೋಗಕ್ ಮುಂಚೆನೆ ವಸು ಅಕ್ಕ ಅಭಿಭಾವ ಬ್ಯಾಗ್ ತೆಗ್ದು ದುಡ್ಡು ನೋಡಿದ್ರೆ, ಬ್ಯಾಗಲ್ಲಿರೋದು ದುಡ್ಡಲ್ಲ ವೈಟ್ ಪೇಪರ್ಸ್ ಅಂತ ಗೊತ್ತಾಗ್ಬಿಟ್ರೆ ನಮ್ಮನ್ ಸಾಯಿಸೇ ಬಿಡ್ತಾರೇನೋ. ಆ ದುಡ್ಡಿನ ಕಟ್ಟೆತ್ಕೊಂಡು ಅಲ್ಲಿ ಪೇಪರ್ ಬಂಡಲ್ ಇಟ್ಟಿರೋದು ನಾವೇ ಅಂತ ಅಲ್ಲಿ ಪೇಪರ್ ಮೇಲೆ ಬರ್ದಿಟ್ ಬಂದಿದ್ಯೇನೆ. ನಾನ್ ಯಾಕೆ ಹಾಗೆ ಮಾಡ್ತೀನಿ? ಸರಿ, ಒಂದ್ ಕೆಲ್ಸ ಮಾಡು, ಆ ವೈಟ್ ಪೇಪರ್ಸ್ ಇಟ್ಟಿದ್ ನಾವೇ ಅಂತ ಎಲ್ರಿಗೂ ಹೇಳ್ಬಿಟ್ಟು ಬಂದ್ಬಿಡು. ನಾನ್ ಯಾಕೆ ಹಾಗೆ ಹೇಳಿ? ಮತ್ತೆ ಆ ದುಡ್ಡಿನ ಕಟ್ ಬದಲಾಯಿಸಿದ್ ನಾವೇ ಅಂತ ಎಲ್ರಿಗೂ ಹೇಗ್ ಗೊತ್ತಾಗುತ್ತೆ? ಒಂದ್ ವೇಳೆ ಗೊತ್ತಾಗ್ಬಿಟ್ರೆ ಅಂತ ಕೇಳ್ತಿದೀನಿ. ಹಾರಿಕಾ, ನೀವ್ ಏನ್ ಮಾಡಿದ್ರಿ ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಎಲ್ಲ ಗೊತ್ತಾಗೋಯ್ತಾ? ಗೊತ್ತಾಗ್ದೆ ಇರತ್ತಾ ಮತ್ತೆ?
ನಾವೆಲ್ಲ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ವಲ್ಲ, ಹೇಗ್ ಗೊತ್ತಾಯ್ತು ಅಕ್ಕ? ಇದೇನ್ ಅರ್ಮಾನೇನಾ ಗೊತ್ತಾಗದೆ ಇರೋದಕ್ಕೆ? ಇರೋದು ಒಂದೇ ರೂಮು. ಸಾರಿ ಅದ್ಕೆ, ಅದು ನಾವು ಬೇಕು ಅಂತ ಮಾಡ್ಲಿಲ್ಲ. ಅದೇನಾಯ್ತು ಅಂದ್ರೆ ಈಗ ಎಕ್ಸ್ಪ್ಲನೇಷನ್ ಎಲ್ಲ ಬೇಡ. ನೀವೆಲ್ಲ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇದೆ. ಸ್ವಲ್ಪ ಈ ಮದ್ವೆ ಆಗೋವರೆಗೂ ತಡ್ಕೊಳ್ಳಿ. ಈಗ ನನ್ ಜೊತೆ ಶಾಪಿಂಗ್ ಬನ್ನಿ. ಅದು ನಿನ್ ಹೆಂಡತಿ ಕುಂಕುಮ ತಗೊಂಡ್ ಬಂದ್ಲು, ಇವಳು ನನಗ್ ಕುಂಕುಮ ಇಟ್ಲು, ಎಲ್ಲ ಸರಿ ಹೋಯ್ತು. ಸಡನ್ ಆಗಿ ಫಿಟ್ಸ್ ಬರೋದು ಅಂದ್ರೇನು, ಸಡನ್ ಆಗಿ ನಿಂತು ಹೋಗೋದು ಅಂದ್ರೇನು? ಯಾಕೋ ವಿಚಿತ್ರವಾಗಿದೆಯಲ್ಲ. ನೀನ್ ಸುಮ್ನಿರಣ್ಣ, ನಿನಗೆಲ್ಲ ವಿಚಿತ್ರವಾಗೇ ಇರುತ್ತೆ. ಯಾವ್ದಕ್ಕೂ ಒಂದ್ಸಲ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡ್ ಬಾ ಅದ್ಗೆ. ಆಸ್ಪತ್ರೆ ಎಲ್ಲ ಬೇಡ ಅದಕ್ಕೆ, ನನ್ ಮದ್ವೆ ಇದ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಅತ್ತೆ ನಿಮಗ್ ಮದ್ವೆನಾ? ಅದೇ ಕಣೋ, ಶ್ರಾವ್ಯ ಮದ್ವೆ ಆದ್ರೆ ಎಲ್ಲ ಸರಿ ಹೋಗುತ್ತೆ ಅಂತಿದ್ದೆ. ಮೊದ್ಲು ಶಾಪಿಂಗ್ ಹೋಗೋಣ, ನಡೀರಿ. ಟೈಮ್ ಆಗ್ತಾ ಇದೆ. ತಗೋ, ಹಿಡ್ಕೋ ಹಿಡ್ಕೋ, ನಡಿಯಮ್ಮ ಬಸ್ಸು, ನಡೀರಿ ನಡೀರಿ. ಹೋಗ್ಬರ್ತೀವಿ ಡ್ಯಾಡಿ, ಹೋಗ್ಬರ್ತೀವತ್ತೆ, ಹೋಗ್ಬರ್ತೀವಿ ಮಾವ. ನಡೀರಿ ನಡೀರಿ. ಸ್ವಲ್ಪ ಹೊತ್ತು ನಿಮ್ ಬಾಯ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಸೀರೆ ಸೆಲೆಕ್ಟ್ ಮಾಡಿ. ಆ ಸೀರೆ ತೋರ್ಸಮ್ಮ. ಈ ಸೀರೆ ಹೇಗ್ ಕಾಣಿಸ್ತಿದ್ದೀರಿ? ಚೆನ್ನಾಗಿ ಕಾಣ್ತಾ ಇದೆ ಹೊಸವ್ರೆ. ಈ ಸೀರೆಯಲ್ಲಿ ನೀವು ತುಂಬಾ ಸುಂದರವಾಗಿ ಕಾಣಿಸ್ತಾ ಇದ್ದೀರಾ. ನೀವ್ ಕೂಡ ಈ ಬಟ್ಟೆನಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಅಲ್ಲೋಡು ಅಲ್ಲೋಡು. ಅಲ್ಲ, ಅವ್ರ ಬಗ್ಗೆ ಅವ್ರು ಏನ್ ಅನ್ಕೊಂಡಿದ್ದಾರೆ? ಮದ್ವೆ ಆಗ್ದಿರೋ ಹೆಣ್ಮಗಳೊಬ್ಳು ನಾನು ಇದೀನಿಲ್ಲಿ, ನನ್ನ ಮುಂದೆನೆ ಇವರಿಬ್ರು ರೊಮ್ಯಾನ್ಸ್ ಮಾಡ್ತಿದಾರಲ್ಲ. ಅದು ರೊಮ್ಯಾನ್ಸ್ ಅಲ್ವೇ? ಅದ್ಗೆ ಕೆಳಗ್ ಬೀಳಕ್ಕಾಗಿದ್ರು ಅಣ್ಣ ಹಿಡ್ಕೊಂಡ. ಅದ್ರಲ್ಲಿ ನಿನ್ಗೆ ರೊಮ್ಯಾನ್ಸ್ ಕಾಣಿಸ್ತಾ ಇಲ್ವೇನೋ? ಮತ್ ನನಗ್ಯಾಕೆ ಅವ್ರು ನೋಡ್ತಿದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಲವ್ ಸಾಂಗ್ ಕೇಳಿಸ್ತಾ ಇದೆ? ನನಗೇನಾದ್ರೂ ಪ್ರಾಬ್ಲಮಾ? ನಿಮ್ಗಿನ್ನೂ ಮದ್ವೆ ಆಗಿಲ್ವಲ್ಲ, ಅದೇ ಪ್ರಾಬ್ಲಮ್. ಅಂದ್ರೆ ನನಗ್ ಮದ್ವೆ ಆದ್ರೆ ನಾನು ನನ್ ಗಂಡನ್ ಜೊತೆ ವಸು ಅಭಿ ತರನೇ ದಿಲ್ವಾಲೆ ದುಲ್ಹನಿಯಾ ಲೇ ಜಾಯಿಂಗೆ ತರ. ಅದೇನಂತ ಬೇಗ ಹೇಳು. ಗಾಬರಿ ಯಾಕೆ ಚಿನ್ನ, ನಾನು ನಿನ್ನ ಎಕ್ಸ್ ಲವರೇ ಅಲ್ವಾ? ಏನು ಮದುವೆ ಆಗಕ್ಕೆ ಹೊರಟಿದ್ಯಾ? ಮದುವೆ ಮಾಡಿಕೊಂಡು ಸೆಟ್ಲ್ ಆಗ್ತೀಯಾ? ಮತ್ತೆ ನನ್ನ ಪರಿಸ್ಥಿತಿ ಏನು ಚಿನ್ನ? ನನ್ನ ಸೆಟ್ಲ್ ಮಾಡಲ್ವಾ? ಏನ್ ಬೇಕು ನಿಂಗೆ? ಏನು ಕೇಳಿದ್ರು ಕೊಡ್ತೀಯಾ? ಪ್ಲೀಸ್ ನನಗೆ ಹೀಗೆ ಹಿಂಸೆ ಕೊಡಬೇಡ. ನಿನ್ ಫೋನಲ್ಲಿರೋ ಫೋಟೋಸು ವಿಡಿಯೋಸ್ನೆಲ್ಲ ಡಿಲೀಟ್ ಮಾಡು. ತುಂಬಾ ದಿನದಿಂದ ಸೇಫ್ ಆಗಿ ಇಟ್ಕೊಂಡಿದ್ದೀನಿ, ಸಡನ್ ಆಗಿ ಡಿಲೀಟ್ ಮಾಡು ಅಂದ್ರೆ ಹೆಂಗ್ ಚಿನ್ನ? ಒಂದ್ ಕಾಲದಲ್ಲಿ ನಿನ್ನ ತುಂಬಾ ಪ್ರೀತಿ ಮಾಡ್ತಿದ್ದೆ, ಮದ್ವೆ ಮಾಡ್ಕೋಬೇಕು ಅಂತಾನೂ ಇದ್ದೆ. ಆದ್ರೆ ನೀನು ಕೈ ಕೊಟ್ಬಿಟ್ಟೆ. ಈಗ ನೀನು ಇನ್ಯಾರನ್ನ ಮದ್ವೆ ಆಗಕ್ಕೆ ಹೊರಟಿದ್ಯಾ? ಇದು ಮೋಸ ಅಲ್ವಾ?
ದ್ರೋಹ ಅಲ್ವಾ? ನೀನೇ ನನಗ್ ಚೀಟ್ ಮಾಡಿದ್ದು. ದುಡ್ಡಿಗೋಸ್ಕರ ನಂಗೆ ಬೆದರಿಸ್ದೆ, ಅದಕ್ಕೆ ನೀನ್ ಬಿಟ್ಬಿಟ್ಟೆ ನಾನು. ಆದ್ರೆ ನಾನ್ ನಿನ್ನ ಬಿಟ್ಟಿಲ್ಲ ಚಿನ್ನ. ಯಾವಾಗ ಸಿಕ್ತೀಯೋ ಅಂತ ವೆಯ್ಟ್ ಮಾಡ್ತಿದ್ದೆ. ರೈಟ್ ಟೈಮ್ಗೆ ಸಿಕ್ಕಿದ್ಯಾ. ನಂಗೆ ಸೆಟಲ್ಮೆಂಟ್ ಮಾಡು. ಏನ್ ಬೇಕು ನಿಂಗೆ? ನಂಗೆ ದುಡ್ಡು ಬೇಕು, ತುಂಬಾ ದುಡ್ಡು ಬೇಕು. ಯಾವ ಕೆಲಸನೂ ಮಾಡದೆ ಲೈಫ್ ಪೂರ್ತಿ ನಾನು ಎಂಜಾಯ್ ಮಾಡೋಷ್ಟು ದುಡ್ಡು ಬೇಕು. ಈಗ ನನ್ನ ಸಿಚುವೇಶನ್ ಸರಿ ಇಲ್ಲ, ನಮ್ಮ ಹತ್ರ ದುಡ್ಡಿಲ್ಲ. ನಮ್ ಚಿಕ್ಕಪ್ಪ ಕಷ್ಟಪಟ್ಟು ನನ್ನ ಮದ್ವೆ ಮಾಡ್ತಿದ್ದಾರೆ. ಎಲ್ಲಿಗೆ ಹೋಗಿದ್ದೆ ಶ್ರಾವ್ಯ? ಅದು ವಾಶ್ರೂಮ್ಗೆ ಹೋಗಿದ್ದೆ ಚಿಕ್ಕಮ್ಮ. ದುಡ್ಡಿನ ಬ್ಯಾಗ್ನ ಇಲ್ಲೇ ಬಿಟ್ಟು ಹೋಗಿದ್ಯಲ್ಲ, ಯಾರಾದ್ರೂ ತಗೊಂಡ್ ಹೋಗಿದ್ದಿದ್ರೆ? ಸಾರಿ ಚಿಕ್ಕಮ್ಮ. ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ? ಏನಾಯ್ತು? ಮದುವೆ ಶಾಪಿಂಗ್ ಮಾಡ್ತಾ ಇದ್ದಿಲ್ವ ಸೌರೆ, ಸ್ವಲ್ಪ ನರ್ವಸ್ ಆಗಿರ್ತಾಳೆ ಅಷ್ಟೇ ಅಲ್ವಾ ಶ್ರಾವ್ಯ? ಅಷ್ಟೇ ಚಿಕ್ಕಪ್ಪ. ಓಕೆ, ಇದು ಚೆನ್ನಾಗಿದೆಯಮ್ಮ. ನೋಡು, ಈ ಡ್ರೆಸ್ಸು ಮತ್ತೆ ಆ ಸ್ಯಾರಿ. ಏನಪ್ಪಾ, ಒಂದು ನಿಮಿಷ ಸರ್, ಇವೆರಡನ್ನು ಪ್ಯಾಕ್ ಮಾಡಿ. ಸರಿ ಸರ್. ನಮ್ ಶಾಪಿಂಗ್ ಅಂತೂ ಆಯ್ತು. ಅವ್ರ ಶಾಪಿಂಗ್ ಎಲ್ಲಿವರೆಗೂ ಬಂದಿದೆ ಅಂತ ಹೋಗಿ ನೋಡೋಣ ಬನ್ನಿ. ಇನ್ನು ಮಾಡ್ಬೇಕಾಗಿರೋ ಕೆಲಸ ತುಂಬಾ ಇದೆ, ಬನ್ನಿ ಹೋಗೋಣ. ಆ ಬ್ಯಾಗ್ನು ತಗೊಳ್ಳಿ, ಬನ್ನಿ. ಮೇಡಮ್, ನೀವು ಸುಮಾ? ರಾಜೀವ್. ರಾಜೀವ್, ನಾನು ಒಡವೆ ತಗೊಳಕ್ ಬಂದಿದ್ದೀನಿ. ನೀವೇ ಬೆಲೆ ಬಾಳೋ ಬಂಗಾರ ತರ ಇದ್ದೀರಾ. ಮತ್ತೆ ನಿಮಗ್ ಒಡವೆ ಯಾಕೆ? ಒಡವೆ ನನಗಲ್ಲ, ಮದ್ವೆ ಹುಡುಗಿಗೆ. ಅಂದ್ರೆ ನೀವು ಮದ್ವೆ ಹುಡುಗಿ ಅಲ್ವಾ? ನಾನು ಕೂಡ ಮದ್ವೆ ಹುಡುಗಿನೇ. ಮದ್ವೆ ಯಾವಾಗ? ಆದಷ್ಟು ಬೇಗ. ಮದ್ವೆ ಗಂಡು ಸಿಕ್ಕಿದ್ನಾ? ಈಗ್ಲೇ ಸಿಕ್ದ. ಇದು ಫೈನಲ್ ಆಗಿದೆ, ಬಿಲ್ ಮಾಡ್ತೀರಾ? ಮಾಡಿ. ಅಣ್ಣ, ಏನಕ್ಕೆ? ನಾವು ತಗೊಂಡಿರೋ ಒಡವೆಗಳು ಗಂಡಿನ ಮನೆಯವ್ರಿಗೆ ಇಷ್ಟ ಆಗುತ್ತೋ ಇಲ್ವಾ? ಒಂದ್ಸಲ ವಿಡಿಯೋ ಕಾಲ್ ಮಾಡಿ ಅವ್ರಿಗೆ ಒಡವೆ ತೋರಿಸಿದ್ರೆ ಬೆಟರ್ ಅಲ್ವಾ? ಹೌದು ರೀ, ಬಿಲ್ ಕಟ್ಟೋಕ್ಕೂ ಮುಂಚೆ ಅವ್ರಿಗೆ ಒಡವೆ ತೋರಿಸಿದ್ರೆ ಏನಾದ್ರೂ ಚೇಂಜಸ್ ಹೇಳಿದ್ರೆ ಇಲ್ಲೇ ಚೇಂಜ್ ಮಾಡಬಹುದಲ್ವಾ? ಫೋನ್ ಮಾಡಿ. ಸರಿ, ಮಾಡ್ತೀನಿ. ಹೇಳಿ ಅಭಿ, ಎಲ್ಲಿದ್ದೀರಾ? ಸರ್, ನಾವು ಒಡವೆ ಅಂಗಡಿಗೆ ಬಂದಿದ್ವಿ, ಒಡವೆ ತಗೊಂಡಿದೀವಿ. ಒಂದ್ಸಲ ನೀವು ನೋಡಿದ್ರೆ. ಪರವಾಗಿಲ್ಲ ಅಭಿ, ನೀವು ನಿಮ್ ಹುಡುಗಿಗೆ ತಾನೇ ಒಡವೆ ತಗೊಂಡಿರೋದು. ಒಂದ್ಸಲ ತೋರಿಸ್ಲಿ ಬಿಡು ವರ್ಮ, ಕಳ್ಕೊಳ್ಳೋದೇನಿದೆ? ಆದ್ರೂ ಫೋನಲ್ಲಿ ಯಾಕೆ ಒಡವೆ ತೋರಿಸ್ಬೇಕು? ಡೈರೆಕ್ಟ್ ಆಗಿ ತಂದು ತೋರಿಸ್ಬೋದಲ್ವಾ? ಒಂದ್ ನಿಮಿಷ, ಇಲ್ಲಿ ಕೊಡಿ. ಇದು ಮದುವೆ ದಿನ ಹಾಕೊಳ್ಳಕ್ಕೆ ಅಂತ ತಗೊಂಡಿರೋ ನೆಕ್ಲೆಸ್ ಇದು. ಸರ್ 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 ಏನ್ ಮಾಡ್ತಿದ್ದೀರಾ ಸರ್? ನಮ್ ಶಾಪ್ ಅಲ್ಲಿ ವಿಡಿಯೋಸ್ ಫೋಟೋಸ್ ತೆಗಿಬಾರ್ದು ಸರ್. ಮೊದಲು ಆ ವಿಡಿಯೋ ಆಫ್ ಮಾಡಿ. ವರ್ಮ ಅವರೇ, ಮತ್ತೆ ನಾನು ಫೋನ್ ಮಾಡ್ತೇನೆ. ಸಾರಿ. ನಮ್ ಬೀಗರ್ಗೆ ಒಡವೆ ತೋರಿಸ್ತಾ ಇದ್ದೀರಿ. ಸಾರಿ ಸರ್, ನಮ್ ಮ್ಯಾನೇಜ್ಮೆಂಟ್ ರೂಲ್ಸ್ ಒಪ್ಕೊಳ್ಳಲ್ಲ, ಅರ್ಥ ಮಾಡ್ಕೊಳ್ಳಿ. ಹಲೋ ಸರ್, ನೀವೊಂದು ಕೆಲಸ ಮಾಡಿ ಅಭಿ, ಒಡವೆನೆಲ್ಲ ತಗೊಂಡು ನಮ್ಮ ಮನೆಗೆ ಬಂದ್ಬಿಡಿ, ನೋಡ್ಬಿಟ್ಟು ಹೇಳ್ತೀವಿ. ಒಡವೆ ತೋರಿಸೋದಕ್ಕೆ ಇಲ್ಲಿರೋ ಮ್ಯಾನೇಜರ್ ಒಪ್ಕೊಳ್ತಾ ಇಲ್ಲ ಸರ್. ಮ್ಯಾನೇಜ್ಮೆಂಟ್ ಅವ್ರು ಅಬ್ಜೆಕ್ಷನ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಫೋನ್ ಕೊಡಿ ಅವ್ರ ಕೈಗೆ ಒಂಚೂರು. ಸರ್, ನಮ್ಮ ಬೀಗರು ಮಾತಾಡ್ತಾರಂತೆ, ತಗೊಳ್ಳಿ. ಹಲೋ, ನಾನು ಇಂಡಸ್ಟ್ರಿಯಲಿಸ್ಟ್ ಮಹೇಂದ್ರ ವರ್ಮ ಮಾತಾಡ್ತಾ ಇದ್ದೀನಿ. ಸರ್ 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 ನೀವಾ? ಹೇಳಿ ಸರ್, ಮತ್ತೆ ಶಾಪಿಂಗ್ ಯಾವಾಗ ಬರ್ತಿದ್ದೀರಾ? ನಮ್ ಶಾಪಿಂಗ್ ಎಲ್ಲ ಆಗೋಯ್ತು. ಈಗ ನಿಮ್ ಶಾಪಿಗೆ ಬಂದಿರೋರು ನಮ್ ಬೀಗ್ರೆ. ಅವ್ರ ಹುಡುಗಿಗೆ ನಮ್ ಹುಡುಗನ್ ಕೊಟ್ಟು ಮದುವೆ ಮಾಡ್ತಿದೀವಿ. ಹೌದಾ ಸರ್? ಸಾರಿ ಸರ್. ಅವ್ರು ತಗೊಂಡಿರೋ ಒಡವೆಗಳನ್ನ ನಿಮ್ ಸ್ಟಾಫ್ ಜೊತೆ ನಮ್ಮ ಮನೆ ಕಳಿಸ್ಕೊಡಿ, ನೋಡ್ಬಿಟ್ಟು ಕಳಿಸ್ತೀವಿ. ಶೂರ್ ಸರ್, ಈಗಲೇ ಕಳಿಸ್ಕೊಡ್ತೀನಿ ಸರ್. ಹಾ, ಇಡ್ತೀನಿ ಸರ್.
ಏನ್ ಸರ್ ನೀವು ವರ್ಮಾ ಅವ್ರು ಬೀಗ್ರಾಗ್ತಿರೋರು ಅಂತ ನಂಗೆ ಮೊದಲೇ ಹೇಳ್ಬೋದಿತ್ತಲ್ಲ. ಏಯ್ ಸುರೇಶ್, ಸುರೇಶ್ ಸರ್, ಈ ಒಡವೆನೆಲ್ಲ ಮಹೇಂದ್ರ ವರ್ಮಾ ಅವ್ರ ಮನೆಗೆ ತಗೊಂಡು ಹೋಗಿ ತೋರ್ಸ್ಕೊಂಡ್ ಬಾ. ಸರಿ ಸರ್. ಹಾ, ತಗೊಂಡೋಗು. ತಗೊಳ್ಳಿ. ಈಗ ನನ್ ಕುತ್ತಿಗೆಗೆ ಅಂದ ಬಂತ? ನಿಮಗೆ ಅಂದ ಬಂತಲ್ಲ ಈಗ. ಇದ್ರ ಅರ್ಥ ಏನು ಅಂತ ಗೊತ್ತಾ? ಏನು? ನೀವು ನನ್ ಬೆರಳಿಗೆ ರಿಂಗ್ ಹಾಕ್ದಾಗ ನಮ್ಗೆ ಎಂಗೇಜ್ಮೆಂಟ್ ಆದ ಹಾಗೆ, ಚೈನ ಕುತ್ತಿಗೆಗೆ ಹಾಕ್ದಾಗ ನಮ್ ವೆಡ್ಡಿಂಗ್ ಆದ ಹಾಗೆ. ನಿಜವಾಗ್ಲೂ ಏನ್ರಿ? ಇನ್ನು ರೀ ಅಂತಿರಲ್ಲ, ಸುಮಾ ಅಂತ ಕರೀರಿ. ಸುಮಾ? ನಿಜನಾ? ನಿಜದ ತರ ಇರೋ ಸುಳ್ಳು, ಸುಳ್ಳಿನ ತರ ಇರೋ ನಿಜ. ಇದೇನಿದು? ನಮ್ ನಿಶ್ಚಿತಾರ್ಥ ಮದ್ವೆ ಆಗೋಯ್ತು ಅಂದ್ರಲ್ಲ. ನಾವು ಮಾತ್ರ ಮಾಡ್ಕೊಂಡ್ರೆ ಸರಿ ಹೋಗುತ್ತಾ? ಮನೆಗೆ ಹೋದ್ಮೇಲೆ ನಮ್ಮ ಅಣ್ಣ ಅತ್ತಿಗೆ ಹತ್ರ ಮಾತಾಡಿ ಹೇಳ್ತೀನಿ. ನಾನ್ ನಿಮ್ಮ ಹತ್ರ ಮಾತಾಡ್ಬೇಕು ಅಂದ್ರೆ ಹೆಂಗೆ? ಫೋನ್ ನಂಬರ್ ಕೊಡ್ತೀರಾ? ಈ ರಿಂಗು ಚೈನ್ಗೂ ಬಿಲ್ ಕಟ್ಟಿ ಆ ಪೇಪರ್ ನನಗೆ ಕೊಡಿ. ಅದ್ರ ಹಿಂದೆ ನನ್ನ ಫೋನ್ ನಂಬರ್ ಬರ್ಕೊಡ್ತೀನಿ. ಹಾಗಾದ್ರೆ ರಿಂಗು ಚೈನು ಕೊಟ್ಟು ನೀವು ಬಿಲ್ ಕೌಂಟರ್ ಹತ್ರ ಬನ್ನಿ. ಈ ಮುದಿ ಪಾರಿವಾಳಗಳು ಕಣ್ಣಲ್ಲಿ ಕಣ್ಣಿಟ್ಟು ಚೆನ್ನಾಗಿ ನೋಡ್ಕೋತಿದ್ದಾವೆ. ಏನಾದ್ರೂ ಪ್ರೀತಿ ಗೀತಿ ಮಾಡ್ತಿದಾವ ಹೆಂಗೆ? ಯಪ್ಪ. ಈ ನೆಕ್ಲೆಸ್ ಬಿಲ್ ಮಾಡಿ. ಹಲೋ ಮ್ಯಾನೇಜರ್. ಮೇಡಮ್, ನೆಕ್ಲೆಸ್ ಬಿಲ್ ಮಾಡಿಸ್ತಿದ್ದೀನಿ. ಥ್ಯಾಂಕ್ ಯು ಮೇಡಮ್. ನೋಟಿನ್ ಕಟ್ ಆಗಿರೋದ್ರಿಂದ ಮಿಷನ್ ಲೆಕ್ಕ ಹಾಕತ್ತೆ, ಬಿಳಿಕಾಗದೆ ಇದ್ರು ಲೆಕ್ಕ ಮಾಡತ್ತಾ? ಏನೋ ಬಿಳಿ ಕಾಗ್ದನಾ? ರೀ ಮ್ಯಾನೇಜರ್, ಅಷ್ಟಕ್ಕೂ ಇವ್ರ ಕಡೆಯವರು ಒಡವೆ ಕೊಂಡ್ಕೊಂಡ್ರ? ದುಡ್ಡು ಪೇ ಮಾಡಿದ್ರ? ಇನ್ನೂ ಇಲ್ಲ ಮೇಡಮ್. ಒಡವೆ ತೋರಿಸ್ಕೊಂಡು ಬಂದ್ಮೇಲೆ ದುಡ್ಡು ಕಟ್ಟಿಸ್ಕೋತೀನಿ. ನಿಮಗ್ ಸ್ವಲ್ಪ ಧೈರ್ಯ ಜಾಸ್ತಿನೇ ಅನ್ಸುತ್ತೆ. ಯಾಕೆ ಮೇಡಮ್? ಅಷ್ಟು ಬೆಲೆ ಬಾಳೋ ಒಡವೆಗಳನ್ನ ನಿಮ್ ಬಾಯ್ ಜೊತೆ ಕೊಟ್ಟು ಕಳ್ಸಿದಿರಲ್ಲ. ಅಂದ್ರೆ ಅವ್ರು ನಂಬಿಕಸ್ತರು ಮೇಡಮ್. ಈ ಕಾಲದಲ್ಲಿ ಯಾರನ್ನೂ ನಂಬಾರ್ದು. ಒಡವೆ ಕೊಂಡ್ಕೊಳ್ಳೋರೇನೋ ಇಡ್ಲಿ ಮಾರೋರು. ಅಂಥವ್ರನ್ನ ನಂಬಿ ನೀವು ಒಡವೆನ ಹೊರಗಡೆ ಕಳ್ಸಿದೀರಾ? ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿಮ್ ಕೆಲ್ಸ ಹೋಗಿ ಜೈಲಿಗೆ ಹೋಗ್ತೀರಾ. ಒಡವೆ ತಗೊಂಡು ಹೋಗಿರೋ ಸುರೇಶು ಎಷ್ಟು ಫೋನ್ ಮಾಡಿದ್ರು ಎತ್ತಾನೇ ಇಲ್ವಲ್ಲ, ಏನಾಯ್ತು ಇವ್ನಿಗೆ? ಬೇಕಂತಾನೆ ಪಿಕ್ ಮಾಡ್ತಿಲ್ಲ ಅನ್ಸುತ್ತೆ. ಯಾವ್ದಕ್ಕೂ ನೀವೊಂದ್ ಕೆಲ್ಸ ಮಾಡಿ, ಅವ್ರಿಗೀಗ ದುಡ್ಡು ಕಟ್ಟಿ ಅಂತ ಹೇಳಿ. ಒಡವೆ ಹೋದ್ರೂ ನಿಮ್ಗೇನ್ ಪ್ರಾಬ್ಲಮ್ ಇರಲ್ಲ. ವರ್ಮಾ ಅವ್ರಿಗೆ ಒಡವೆ ತೋರಿಸ್ದೆ ಇವ್ರು ತಗೊಳಲ್ವಲ್ಲ ಮೇಡಮ್. ನಿಮ್ ಟೈಮ್ ಚೆನ್ನಾಗಿದ್ದು ನಿಮ್ಮೋನು ಒಡವೆ ಜೊತೆ ವಾಪಸ್ ಬಂದ್ರೆ ಅವ್ರಿಗೆ ದುಡ್ಡನ್ನ ವಾಪಸ್ ಕೊಡ್ಬೋದು. ಆದ್ರೆ ಮೇಡಮ್, ಮೊದ್ಲೇ ದುಡ್ಡು ಕಟ್ಟಿ ಅಂತಂದ್ರೆ ಅವ್ರು ಏನ್ ಹೇಳ್ತಾರೋ? ಎಲ್ಲಾನು ನಾನೇ ಹೇಳ್ಕೊಡ್ಬೇಕಾ ಮ್ಯಾನೇಜರ್? ಮ್ಯಾನೇಜ್ ಮಾಡ್ರಿ. ಸರಿ ಮೇಡಮ್. ಏನಂದ್ರೆ ನನ್ ರಿಂಗು ಚೈನು? ನೀನ್ ಸುಮ್ನಿರಮ್ಮ, ಅವ್ರ ಹತ್ರ ಅರ್ಜೆಂಟ್ ಆಗಿ ದುಡ್ಡು ಕಟ್ಟಿಸ್ಕೋಬೇಕು. ರಿಂಗು ಚೈನ್ ಅಂತೆ. ಸತ್ತೋದೋನು ದರಿದ್ರದೋನು.
ಯಾಕೋ ಹಾಗಿದ್ಯಾ? ಖುಷಿ ಪಡೋ ಟೈಮಲ್ಲಿ ಅಳುಮುಖ ಯಾಕೋ ಮಾಡ್ಕೊಂಡಿದ್ಯಾ? ಹೊಸೊತ್ತಿಗೆ ಮನೆಗೆ ಹೋದ್ರಲ್ಲ ಅತ್ತೆ. ಅವ್ರು ಹೋಗಿದ್ ಮಾತ್ರಕ್ಕೆ ದುಡ್ಡು ಸಿಕ್ಬಿಡುತ್ತೆ ಹೇಗೆ? ನೀನ ದುಡ್ಡನ್ನ ಹೊರಗಡೆ ಎಲ್ಲೋ ಇಟ್ಟಿದ್ಯಲ್ಲ? ಇಲ್ಲ, ದುಡ್ಡು ಮನೇಲೇ ಇದೆ. ಏನೋ ಹೇಳ್ತಿದ್ಯಾ? ದುಡ್ಡು ಹೊರಗಡೆ ಮುಚ್ಚಿಡು ಅಂತ ರಾತ್ರಿನೇ ಹೇಳಿದ್ನಲ್ಲ. ಇವತ್ ಬೆಳಿಗ್ಗೆನೆ ಎದ್ದು ದುಡ್ಡು ತಗೊಂಡು ಹೊರಗೆ ಹೋದೆ. ಮನೆ ಹೊರಗಡೆ ವಾಕಿಂಗ್ ಮಾಡ್ತಿದ್ದ ನಮ್ಮಪ್ಪ ಕಾಣಿಸಿದ್ರು. ಅವ್ರ ಕಣ್ ತಪ್ಪಿಸಿ ಅದು ಹೇಗೆ ಹೋಗೋದಂತ ಗೊತ್ತಾಗದೆ ದುಡ್ಡನ್ನ ಮನೇಲೇ ಇಟ್ಟಿದ್ದೀನಿ. ಎಂತ ಕೆಲ್ಸ ಮಾಡ್ದೆ ಅಖಿಲ್? ಮನೆಗೆ ಹೋಗಿರೋ ವಸು ಅಕ್ಕ ದುಡ್ಡು ನೋಡಿದ್ರೆ ಇಲ್ಲಿಗೆ ತಗೊಂಡ್ ಬಂದ್ರೆ? ಅದಕ್ಕೆ ಟೆನ್ಷನ್ ಅಲ್ಲಿ ಇದ್ದೀನಿ. ಮತ್ತೆ ಬೆಳಗ್ಗೆ ನಮ್ಮ ಹತ್ರ ಈ ವಿಷಯ ಹೇಳ್ಬೋದಿತ್ತಲ್ಲ, ಏನೋ ಒಂದ್ ಮಾಡ್ತಿದ್ವಿ. ಈಗೇನ್ ಮಾಡೋದು ಆಂಟಿ? ಒಂದ್ ಕೆಲ್ಸ ಮಾಡು, ವಸುಗಿಂತ ಮೊದ್ಲು ನೀನ್ ಮನೆಗೆ ಹೋಗಿ ಆ ದುಡ್ಡನ್ ತಗೊಂಡ್ಬಂದು ಕನಕಂಗ್ ಕೊಡು. ನಾವ್ ಅಮೆರಿಕಾಗ್ ಹೋಗ್ಬೇಕಾದ್ರೆ ವಾಪಸ್ ಕೊಡ್ತಾಳೆ. ಎಸ್ ಅಖಿಲ್, ತಕ್ಷಣ ಹೋಗಿ ಆ ಕೆಲ್ಸ ಮಾಡು, ಬೇಗ ಹೋಗು.